ಬೇಲ್ ಶಿವಣ್ಣವರ ನಟನೆಯ ಪವನ್ ಒಡೆಯರ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತ ಒಂದು ಸಿನಿಮಾ. ಈಗ ಬೇಲ್ ಸಿನಿಮಾದ ಒಂದು ಟೀಸರ್ ರಿಲೀಸ್ ಆಗಿದೆ. ಅದೇನು ಅನ್ನಿಸ್ತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಟೀಸರ್ ಸ್ಟಾರ್ಟ್ ಅಲ್ಲಿ ಇದೊಂದು ನಾರ್ಮಲ್ ಕಮರ್ಷಿಯಲ್ ಮಾಸ್ ಟೀಸರ್ ತರ ಇಲ್ಲ ಅಂತ ಅನ್ನಿಸ್ತು. ಈ ಟೀಸರ್ ಮಿಸ್ಟ್ರಿ ಫೀಲ್ ನ ಮೇಂಟೈನ್ ಮಾಡ್ಕೊಂಡು ಹೋಗಿರೋದು ಕಾಣಿಸ್ತಿದೆ. ಏನೋ ದೊಡ್ಡದು ಈ ಒಂದು ಸಿನಿಮಾದಲ್ಲಿ ಇದೆ ಅಂತ ಪವನ್ ಒಡೆಯರ್ ಅವರು ಆಡಿಯನ್ಸ್ಗೆ ಇಂಟ್ರೆಸ್ಟ್ ಉಳಿಸೋ ಒಂದು ಪ್ರಯತ್ನ ಅಂತೂ ಮಾಡಿದ್ದಾರೆ. ಇನ್ನು ಶಿವಣ್ಣ ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ಏಜ್ ಜಾಸ್ತಿ ಆದಷ್ಟು ಕೂಡ ಅವರ ಒಂದು ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ಈ ಟೀಸರ್ ಅಲ್ಲಿ ಗೊತ್ತಾಗ್ತಾ ಇದೆ. ಅವರ ಲುಕ್ ಕೂಡ ನಾರ್ಮಲ್ ಆಗಿ ಕಾಣಿಸ್ತಿಲ್ಲ, ಸ್ವಲ್ಪ ಸೀರಿಯಸ್ ಆಗಿ ರಗಡ್ ಇಂಟೆನ್ಸ್ ಶೇಡ್ ಇರುವಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಮಾಡಿರ್ಬೋದು ಅನ್ನೋ ಫೀಲ್ ಅಂತೂ ಬರ್ತಿದೆ. ಡೈಲಾಗ್ಸ್ ಕಡಿಮೆ ಇದ್ರೂ ಕೂಡ ಎಕ್ಸ್ಪ್ರೆಷನ್ ಬಾಡಿ ಲ್ಯಾಂಗ್ವೇಜ್ ಮೂಲಕ ಕ್ಯಾರೆಕ್ಟರ್ ಗೆ ವೆಯ್ಟ್ ಕೊಡೋ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನು ಸಿನಿಮಾಟೋಗ್ರಫಿ, ಡಾರ್ಕ್ ಟೋನು, ಲೈಟಿಂಗ್ ಫ್ರೇಮ್ಸ್ ಇವೆಲ್ಲ ಸಸ್ಪೆನ್ಸ್ ನ ಬಿಲ್ಡ್ ಮಾಡ್ತಾ ಹೋಗ್ತವೆ. ಪ್ರತಿಯೊಂದು ಶಾರ್ಟ್ಸ್ ಕೂಡ ಫಾಸ್ಟ್ ಆಗಿ ಹೋಗದೆ ಆಡಿಯನ್ಸ್ ಗೆ ಅಬ್ಸರ್ವ್ ಮಾಡೋ ತರ ಎಡಿಟ್ ನ ಮಾಡಿದ್ದಾರೆ. ಕೆಲವು ಸೀನ್ಸ್ ನ ನೋಡಿದಾಗ ಥ್ರಿಲ್ಲರ್ ಅಥವಾ ಎಮೋಷನಲಿ ಇಂಟೆನ್ಸಿಟಿ ಮಿಕ್ಸ್ ಇರ್ಬೋದು ಅನ್ನೋ ಒಂದು ಫೀಲ್ ಅಂತೂ ಬರ್ತಾ ಇದೆ. ಪ್ಯೂರ್ ಆಕ್ಷನ್ ಸಿನಿಮಾ ಆಗಿರ್ಬೋದು ಅನ್ನೋದು ಟೀಸರ್ ನೋಡಿದ್ರೆ ಸ್ಟ್ರೈಟ್ ಆಗಿ ಹೇಳಕ್ ಆಗಲ್ಲ, ಯಾಕಂದ್ರೆ ಸಸ್ಪೆನ್ಸ್ ಎಲಿಮೆಂಟ್ ಕೂಡ ಜಾಸ್ತಿನೇ ಇದೆ. ಇನ್ನು ಬಿಜಿಎಂ, ಈ ಟೀಸರ್ ಅಲ್ಲಿ ಮ್ಯೂಸಿಕ್ ಒಂದು ತರ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಮ್ಯೂಸಿಕ್ ಈ ಟೀಸರ್ ಅಲ್ಲಿ ಟೆನ್ಷನ್ ನ ಕ್ರಿಯೇಟ್ ಮಾಡೋ ಒಂದು ಕೆಲಸ ಅಂತೂ ಮಾಡಿದೆ. ಸಡನ್ ಬೀಟ್ಸ್ ಚೇಂಜ್, ಸೈಲೆನ್ಸ್ ಮೂಮೆಂಟ್, ಸಸ್ಪೆನ್ಸ್ ಬಿಲ್ಡ್ ಮಾಡೋ ತರ ಫೀಲ್ ಅಂತೂ ಕೊಡ್ತಾ ಇದೆ. ಆದ್ರೆ ಟೀಸರ್ ಅಲ್ಲಿ ಸ್ಟೋರಿ ಬಗ್ಗೆ ಏನು ಸುಳಿ ಕೊಟ್ಟಿಲ್ಲ. ಇದೊಂದು ಕ್ರೈಮ್ ಥ್ರಿಲ್ಲರ್, ಎಮೋಷನಲ್ ಡ್ರಾಮಾನ ಅನ್ನೋದು ಕ್ಯೂರಿಯಾಸಿಟಿ ಅಂತೂ ಹುಟ್ಟಾಗ್ತಿದೆ. ಒಟ್ಟಾರೆ ಇದು ಒಂದು ಸ್ಲೋ ಬರ್ನ್ ಟೀಸರ್ ಅಂತ ಹೇಳ್ಬೋದು. ಟ್ರೈಲರ್ ಬಂದ್ಮೇಲೆ ನೋಡೋಣ ಇದು ಯಾವ ತರದ ಸ್ಟೋರಿ ಇರ್ಬೋದು ಅಂತ ಗೆಸ್ಸು ಸಿಗ್ಬೋದು. ಆದ್ರೆ ಟೀಸರ್ ಅಂತೂ ಒಂದು ಒಳ್ಳೆ ಸಸ್ಪೆನ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗಿದೆ ಅಂತ ಅನ್ನಿಸ್ತು. ಇದಾಗಿತ್ತು ಬೇಲ್ ಟೀಸರ್ ನ ಒಂದು ರಿವ್ಯೂ. ನೀವೇನಾದ್ರೂ ಬೇಲ್ ಟೀಸರ್ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.